ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ನೋಡಿ ಅತೀ ವಿಶೇಷ. ಆರೋಗ್ಯದ ಸಲುವಾಗಿ ನೀವು ತುಂಬಾ ಸರ್ಚ್ ಮಾಡ್ತಾ ಇರ್ತೀರಾ, ಶಾಸ್ತ್ರಿಗಳನ್ನು, ಗುಡಿಗಳನ್ನು ನೋಡಿ ಈ ವಿಷಯವಾಗಿ ತಿಳಿಸ್ತೇನೆ. ಆರೋಗ್ಯ ಅಂತ ಬಂದ್ರೆ ಶಿವ ನೋಡಿ, ಶಿವ ವೈದ್ಯನಾಥೇಶ್ವರ ಅಂತ ಕರಿತೇವೆ. ವೈದ್ಯನಾಥೇಶ್ವರ ಎಂಬುದು ಜ್ಯೋತಿರ್ಲಿಂಗ. ಈ ವೈದ್ಯನಾಥನಾಗಿರ್ತಕ್ಕಂಥ ಶಿವ ಏನು ಬೇಕಾದ್ರೂ ಸರಿ ಮಾಡಬಲ್ಲ. ಆತನ ಅನುಗ್ರಹ ಇಲ್ಲದ ಕಾರಣಕ್ಕೆ ನಿಮಗೆ ಆರೋಗ್ಯ ತೊಂದರೆಯಾಗಿರುತ್ತೆ. ಅಂದ ಮೇಲೆ ಆತನ ಅನುಗ್ರಹ ಪಡ್ಕೊಂಡ್ರೆ ಆರೋಗ್ಯ ಸರಿ ಹೋಗಲ್ವಾ? ನೋಡಿ, ತುಂಬಾ ದುರಂತಕಾರ ವಿಷಯ ಏನ್ ಹೇಳ್ತೇನೆ, ಒಂದು ವಿಷಯ ತಿಳಿಸ್ತೇನೆ. ಈ ಆರೋಗ್ಯದ ವಿಷಯ ಬಂದಾಗ ಎಷ್ಟೋ ಜನರು ನಮ್ಮ ಯೂಟ್ಯೂಬ್ ಅನ್ನ, ಈ ಜ್ಯೋತಿಷ್ಯ ಜಹು ಯೂಟ್ಯೂಬ್ ಚಾನಲ್ ಅನ್ನ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದು ಫೇಕ್ ಅಲ್ಲ. ಪ್ರಯತ್ನಿಸಿ ನೋಡಬಹುದು. ಪ್ರಯತ್ನ ಪಡೋದ್ರಲ್ಲಿ ನೀವೇನು ಕಳ್ಕೊಳ್ಳೋದಿಲ್ಲ. ನೋಡಿ, ಮತ್ತೆ ಬರ್ತೇನೆ ಮೂಲ ವಿಷಯಕ್ಕೆ. ಯಾರಿಗೆ ಆರೋಗ್ಯ ಹದಗೆಡ್ತಾ ಇದೆ, ಡಾಕ್ಟರ್ಗಂತೂ ತೋರಿಸಿ, ಆ ಡಾಕ್ಟರ್ ಏನು ಹೇಳಿರ್ತಾರೆ ಅದನ್ನೆಲ್ಲನ್ನು ಪಾಲಿಸಿ, ಅದರ ಜೊತೆಗೆ ಶಿವ ಪೂಜೆ, ಶಿವನ ಪೂಜೆಯನ್ನ ನಿರಂತರವಾಗಿ ಮಾಡಿಕೊಂಡು ಹೋಗಿ. ಅದರಲ್ಲೂ ಕೂಡ ನೀವೇನು ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಾ ಇದ್ದೀರಾ, ಅಂದ್ರೆ ಆರೋಗ್ಯ ಇಂಪ್ರೂವ್ಮೆಂಟ್ಗೋ ಅಥವಾ ಆಯುಷ್ಯದ ಹೆಚ್ಚುಗಾರಿಕೆಗೋ ಮಾಡ್ಕೊಂಡು ಹೋಗ್ತಿರಲ್ಲ, ಆ ಮಹಾಮೃತ್ಯುಂಜಯವನ್ನು ಮಾಡುವುದರ ಜೊತೆಗೆ ಅಥವಾ ನಿಮ್ಮ ಶಾಸ್ತ್ರಿಗಳು ಹೇಳಿಕೊಟ್ಟಿರುವ ಮಂತ್ರಗಳು, ಪೂಜೆಗಳು ಜೊತೆಗೆ ನಾನು ರಿಸರ್ಚ್ ನೋಡಿ, ಕಳೆದ 16-17 ವರ್ಷದಿಂದ ನಾನು ರಿಸರ್ಚ್ ಏನು ಮಾಡಿದ್ದೇನೆ, ಆ ರಿಸರ್ಚ್ ಮಾಡಿರುವ ಗುಡಿಗಳಿಗೆ ಹೋಗಿ ಮತ್ತು ಶಿವ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಯಾರು ಆರೋಗ್ಯ ಹದಗೆಟ್ಟಿದೆ ಅಥವಾ ಯಾರಿಗೆ ಅತಿ ತೊಂದರೆ, ಬದುಕಿನಲ್ಲಿ ತೊಂದರೆ ಇದೆ, ಅಥವಾ ನೀವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ಅನ್ಸೋರು, ಅಥವಾ ಆಯುಷ್ಯ ಏನು ಹೆಚ್ಚಾಗಬೇಕು ಅಂತ ಅನ್ಕೊಂಡಿದ್ದೀರಾ ಅವರು, ಅಥವಾ ಬದುಕಿನಲ್ಲಿ ಬಹಳ ಆಲಸ್ಯ ಆಗ್ತಾ ಇದೆ, ನನ್ನ ಕೈಲಿ ಏನೂ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರು, ಭಗವಂತ ಅಂದ್ರೆ ಶಿವನ ಮೊರೆಯನ್ನು ಹೋಗತಕ್ಕದ್ದು, ಶಿವನನ್ನು ನಿರಂತರವಾಗಿ ಪೂಜಿಸತಕ್ಕದ್ದು. ಪೂಜೆಯ ವಿವರಣೆಯನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಅದು ನೀವು ನೋಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ, ನನಗೆ ಕಾಲ್ ಮಾಡಿ. ನೀವು ಮೃತ್ಯುಂಜಯ ಮಂತ್ರವನ್ನು ಏನು ಮಾಡ್ತೀರಾ ಅದರ ಜೊತೆಗೆ ನೀವು ಮೃತ್ಯುಂಜಯ ಮಂತ್ರ ಮಾಡಿದ್ರೂ ಸರಿ, ಮಾಡದೇ ಇದ್ರೂ ಸರಿ, ಅದರ ಜೊತೆಗೆ ಈ ಶಿವ ಪೂಜೆಯನ್ನ ಏನು ಒಂದು ನಿಯಮದ ಪ್ರಕಾರ ಮಾಡಿಬಿಡಿ. ರೀತಿ ನೀತಿಯ ಪ್ರಕಾರ ನಿಮ್ಮ ಆರೋಗ್ಯ ಲೆವೆಲ್ ಇಂಪ್ರೂವ್ ಆಗಿಯೇ ತಿರುತ್ತದೆ. ಇದು ಖಚಿತ ಮತ್ತು ಖಂಡಿತ. ಪ್ರಯತ್ನ ಪಡೋದ್ರಲ್ಲಿ ಯಾವುದೇ ನಷ್ಟ ಇಲ್ಲ. ನೀವು ಪ್ರಯತ್ನಿಸಬಹುದು. ಹಾಗೆಯೇ ನಾನು ರಿಸರ್ಚ್ ಮಾಡಿರುವ ಗುಡಿಗಳಿಗೆ ಒಮ್ಮೆ ಭೇಟಿ ಕೊಡಿ. ಆಲ್ರೆಡಿ ನೋಡಿ, ಕೆಲವರು ಭೇಟಿ ಕೊಟ್ಟು ಸಮಾಧಾನವನ್ನು ಪಡೆದಿದ್ದಾರೆ, ನೆಮ್ಮದಿಯನ್ನು ಪಡೆದಿದ್ದಾರೆ. ಗುರುಗಳೇ, ನೀವು ಹೋಗಿ ಗುಡಿಗೆ ಹೇಳಿದ್ರಿ, ನಾವು ಹೋಗಿ ಬಂದ್ವಿ, ಪೂಜೆ ಮಾಡಿಸ್ ಬಂದ್ವಿ, ಒಳ್ಳೇದಾಗಿದೆ ಅಂತಾನೂ ತಿಳಿಸಿದ್ದಾರೆ. ನೋಡಿ, ನೀವು ಏನು ಮಾಡ್ಬೇಕು ಅನ್ನೋದನ್ನ ವಿಷಯ ಹೇಳ್ಬೇಕಂದ್ರೆ, ಈಗ ನಿಮ್ಮ ಬದುಕಿಗೆ ಬೀಗ ಹಾಕಿಲ್ಪಟ್ಟಿದೆ ಅಂತ ತಿಳ್ಕೊಳ್ಳಿ. ಆ ಬೀಗವನ್ನ ಅದರ ಕೀಲಿಕೈಯಿಂದಲೇ ತೆರೆಯಬೇಕು ಹೊರತು ಬೇರೆ ಕೀಲಿಕೈ ಅಂದ್ರೆ ಸಾವಿರಾರು ಕೀಲಿಕೈಯಿಂದ ತೆಗೆದ್ರು ಆಗಲ್ಲ. ಆ ಬೀಗಕ್ಕೆ ಯಾವ ಕೀಲಿಕೈ ಇದೆಯೋ ಆ ಕೀಲಿಕೈಯಿಂದ ತೆಗೆದಾಗ ಮಾತ್ರ ಅದು ಓಪನ್ ಆಗ್ತದೆ. ಹಾಗೆಯೇ ನಿಮ್ಮ ಬದುಕು ಕೂಡ ಓಪನ್ ಆಗ್ಬೇಕಂದ್ರೆ ಶಿವನ ಪಾದ ಹಿಡ್ಕೊಳ್ಳಿ. ಯಾರು ತೊಂದರೆಯಲ್ಲಿದ್ದೀರಾ, ಬಹಳ 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 ತೊಂದರೆಯಲ್ಲಿದ್ದೀರಾ, ಇನ್ನು ಆಗಲ್ಲ, ಕರ್ಮಗಳು ಕಳಿತಾನೇ ಇಲ್ಲ, ಎಷ್ಟು ಶಾಸ್ತ್ರಿಗಳ ಹತ್ರ ಹೋದ್ರು
ನಮಗೆ ಪರಿಹಾರ ಇಲ್ಲ. ಎಷ್ಟು ಗುಡಿಗಳಿಗೆ ಹೋದ್ರೂ ಪರಿಹಾರ ಇಲ್ಲ. ಎಷ್ಟು ಮಂತ್ರಗಳನ್ನ ಜಪಿಸಿದ್ರು, ವರ್ಷಗಟ್ಲೆ ಜಪಿಸಿದ್ರು ಆನ್ಸರ್ ಸಿಗ್ತಾ ಇಲ್ಲ ಎಂದಾಗ ನೀವು ಶಿವನ ಪಾದ ಹಿಡ್ಕೊಳ್ಳಿ. ವೈದ್ಯನಾಥನಾಗಿರ್ತಕ್ಕಂಥ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಶಿವ ಒಳ್ಳೇದ್ ಮಾಡ್ತಾನೆ. ನೀವು ಅಲ್ಲಿ ಮಠ ಹೋಗ್ಬೇಕಂತ ಏನಿಲ್ಲ. ನಿಮ್ಮೂರಿನಲ್ಲಿರುವ ಶಿವನಿಗೂ ಅಷ್ಟೇ ಶಕ್ತಿ ಇದೆ. ಎಲ್ಲೆಲ್ಲಿ ನೋಡಿ, ಕೆಲವು ಶಿವಲಿಂಗಗಳಿಗೆ ಯಾವತ್ತೋ ಒಂದಿನ ಪೂಜೆ ಮಾಡ್ತಾರೆ, ಇನ್ನೆರಕ್ಕೆ ದಿನ ಪೂಜೆ ಮಾಡ್ತಾನೆ ಇಲ್ಲ. ಅಂತ ಶಿವಲಿಂಗಗಳನ್ನ ಹುಡುಕೊಳ್ಳಿ, ನೀವು ಪೂಜೆ ಮಾಡಿ. ಯಾವ ಜ್ಯೋತಿರ್ಲಿಂಗದ ಶಕ್ತಿ ಬೇಕಾದ್ರೂ ಇಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡಬಹುದು. ಅಂತ ಶಿವನ ಆಶೀರ್ವಾದವನ್ನ ತಗೊಂಡು ಬದುಕನ್ನ ಸುಧಾರಿಸಿಕೊಳ್ಳಿ, ನೆಮ್ಮದಿಯಿಂದ ಬದುಕಿ. ಶುಭವಾಗಲಿ.